ನಮ್ಮ ಪಕ್ಷದ ಮುಖಂಡರು ನನ್ನ ಆತ್ಮೀಯರು ಸಚಿವರಾದಂತ ಎಂ.ಬಿ. ಪಾಟೀಲ್ ಸಾಹೇಬ್ರೆ, ಇನ್ನೊಬ್ಬರು ನನ್ನ ಆತ್ಮೀಯ ಸ್ನೇಹಿತರು ಬಳ್ಳಾರಿ ಜಿಲ್ಲಾ ಉಸ್ತುವಾರಿ ಮಂತ್ರಿ ಆದಂತ ನಾಗೇಂದ್ರ ಅವರೇ, ಮಾಜಿ ಮಂತ್ರಿಗಳು ಆತ್ಮೀಯ ಆದಂತ ನಬಿ ಸಾಹೇಬ್ರೆ, ಭೀಮಾ ನಾಯಕ್ ಅವರೇ, ಗಣೇಶ್ ಅವರೇ, ಗೋಯಪ್ಪ ಅವರೇ, ಭರತ್ ರೆಡ್ಡಿ ಅವರೇ, ಶ್ರೀನಿವಾಸ್ ಅವರೇ, ಕಂಪ್ನಿ ಗಣೇಶ್ ಅವರೇ, ವ್ಯಕ್ತಿ ಮೇಲೆ ಎಲ್ಲ ನಮ್ಮ ಪಕ್ಷದ ಮುಖಂಡರು ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿಯಾದಂತ ತುಕಾರಾಮ್ ಅವರು ಕನಿಷ್ಠ 2 ಲಕ್ಷ ಅಂತರದಲ್ಲಿ ಗೆಲ್ತಾರಂತ ನನಗೆ ವಿಶ್ವಾಸ ಇದೆ. ತಮ್ಗೆಲ್ಲ ಗೊತ್ತಾಯ್ತು, ಎಂ.ಬಿ. ಪಾಟೀಲ್ ಸಾಹೇಬರು ಹೇಳಿದ್ರು, ತಮ್ಗೆಲ್ಲ ಗೊತ್ತಾಯ್ತದೆ 2020 ಚುನಾವಣೆಯಲ್ಲಿ ನಾವು 5 ಗ್ಯಾರಂಟಿಯನ್ನ ಘೋಷಣೆ ಮಾಡಿದ್ವಿ. ವಿರೋಧ ಪಕ್ಷದವರು ಇದು ಬರೀ ಘೋಷಣೆ ಮಾತ್ರ, ಇದು ಇಂಪ್ಲಿಮೆಂಟ್ ಮಾಡಕ್ ಸಾಧ್ಯ ಆಗಲ್ಲ ಅಂತ ವಿರೋಧ ಪಕ್ಷದವರು ಹೇಳ್ತಾ ಇದ್ರು. ನಮ್ಮ ಸರ್ಕಾರ ಬಂದು ಒಂದೇ ತಿಂಗಳಲ್ಲಿ 5 ಗ್ಯಾರಂಟಿಯನ್ನ ಜಾರಿ ಮಾಡಿದ್ದೀವಿ. ಮನೆ ಮನೆಗೆ ಸಬ್ಸಿಡಿ, ಆಮೇಲೆ 200 ಯೂನಿಟ್ ಕರೆಂಟ್ ಫ್ರೀ, ಆಮೇಲೆ ಡಿಪ್ಲೊಮಾ ಹೋಲ್ಡರ್ಗೆ 3,000 ಕೊಡೋದನ್ನ ಕೆಲಸ ಮಾಡಿದೀವಿ. ಇದ್ರಲ್ಲಿ ತಮ್ಗೆಲ್ಲ ಗೊತ್ತಿದ್ದಂಗೆ ಇವತ್ತು ಮನೆಗೆ 2,000 ರೂಪಾಯಿ ಅಂದ್ರೆ ವರ್ಷಕ್ಕೆ 24,00,000 ರೂಪಾಯಿ ಆಗ್ತದೆ. ಇವತ್ತು ಕೇಂದ್ರ ಸರ್ಕಾರದಲ್ಲಿ ನಮ್ಮ ಸರ್ಕಾರ ಬಂದ್ರೆ ಮಾನ್ಯ ರಾಹುಲ್ ಗಾಂಧಿ ಅವರು, ಖರ್ಗೆ ಅವರು, ಸೋನಿಯಾ ಗಾಂಧಿ ಅವರು ಘೋಷಣೆ ಮಾಡಿದ್ದಾರೆ. ಕೇಂದ್ರದಲ್ಲಿ ನಮ್ಮ ಸರ್ಕಾರ ಬಂದ್ರೆ ಮನೆಗೆ ಹೆಣ್ಮಕ್ಳಿಗೆ 1 ಲಕ್ಷ ಕೊಡ್ತೀನಿ ಅಂತ. 2 ಲಕ್ಷ ಅಂದ್ರೆ ನಾವು 2,000 ಕೇಂದ್ರ ಸರ್ಕಾರದಿಂದ ಕೊಡ್ತೀವಿ. ರಾಜ್ಯ ಸರ್ಕಾರ ನಮ್ಮ ಸರ್ಕಾರ ಬಂದ್ರೆ 8,000 ಅಂದ್ರೆ ಪ್ರತಿ ಮನೆಗೆ ತಿಂಗಳಿಗೆ 10,000 ಕೊಡೋ ಕೆಲಸನ ಮಾಡ್ತೀವಿ. 10,000 ಜೊತೆಗೆ 10 ಕೆಜಿ ಅಕ್ಕಿ ಫ್ರೀ, 200 ಯೂನಿಟ್ ಕರೆಂಟ್ ಫ್ರೀ. ನನ್ನ ಹೆಣ್ಮಕ್ಳು ಫ್ರೀ ದಯಮಾಡಿ ಇದೆಲ್ಲ ತಾವು ಯೋಚನೆ ಮಾಡಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ತಾವು ಎಲ್ಲ ಮತವನ್ನ ಕೊಟ್ಟು ಗೆಲ್ಸ್ಕೊಂಡು ಬರ್ಬೇಕಂತ ಕೈ ಜಸ್ ಮನವಿ ಮಾಡ್ಕೊಡ್ತೀನಿ. ಆದ್ರೆ ಕಾಂಗ್ರೆಸ್ ಪಕ್ಷದ ಇತಿಹಾಸ ತೆಗೀರಿ ನೀವು. ಕಾಂಗ್ರೆಸ್ ಪಕ್ಷ ಯಾವಾಗ ಚುನಾವಣೆ ಬರ್ತದೆ ಅವಾಗ ಯಾವಾಗ ಪ್ರಚಾರಕ್ಕೆ ಹೋಗ್ತೀವಿ, ನಮ್ಮ ಸಾಧನೆಯನ್ನ ತೋರಿಸಿ ನಮ್ಮ ಮತವನ್ನ ಕೇಳ್ತೀವಿ. ನಾವು ಹಿಂದಿನ ಸರ್ಕಾರದಲ್ಲಿ ಇಂಥ ಕಾರ್ಯಕ್ರಮನ ಕೊಟ್ಟಿದ್ದೀವಿ, ಮುಂದಿನ ದಿನದಲ್ಲಿ ಇಂಥ ಕಾರ್ಯಕ್ರಮ ಕೊಡ್ತೀವಿ ಅಂತ ನಮ್ಮ ಸಾಧನೆಯನ್ನ ತೋರಿಸಿ ನಮ್ಮ ಮತ ಕೇಳ್ತೀವಿ. ಬಿಜೆಪಿ ಅವ್ರು ಹಂಗಲ್ಲ, ಅವ್ರು ಯಾವ ಸಾಧನೆಯನ್ನ ಸೊನ್ನೆ ಅವ್ರದ್ದು ಏನಿದು ಹಿಂದೂ ಮುಸಲ್ಮಾನನ ಮತ ತಗೊಳಕ್ ಪ್ರಯತ್ನ ಮಾಡ್ತಾ ಇದ್ರೆ. ಇನ್ನೊಂದು ತಾವೆಲ್ಲ ನೋಡಿರ್ಬೋದು, ಇದೊಂದು 10 ವರ್ಷದಿಂದ ಯಾರು ಒಂದ್ ಮನೆ ಕೊಡಕ್ ಸಾಧ್ಯ ಆಗಿಲ್ಲ ವಸತಿದಲ್ಲಿ, ಸ್ಲಮ್ ಬೋರ್ಡ್ ಅಲ್ಲಿ. 2014, 15, 16, 17 ಸ್ಯಾಂಕ್ಷನ್ ಆಗಿರೋದು ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇರುವಾಗ 1,80,253 ಮನೆಗಳು ಸ್ಯಾಂಕ್ಷನ್ ಆಗಿತ್ತು. ಬಿಜೆಪಿ ಕಾಲದಲ್ಲಿ ಸಮ್ಮಿಶ್ರ ಸರ್ಕಾರ ಇತ್ತು. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ರು, ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಆಗಿದ್ರು, ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ರು. ಯಾರು ಬಡವರ ಬಗ್ಗೆ ಚಿಂತನೆ ಮಾಡಿಲ್ಲ. ನಾವು ಚುನಾವಣೆ ಟೈಮಲ್ಲಿ ನಾವು ಘೋಷಣೆ ಮಾಡಿರ್ಲಿಲ್ಲ ನಾವು ಮನೆಗಳು ಫ್ರೀ ಕೊಡ್ತೀವಿ ಅಂತ. ಇದು 6ನೇ ಗ್ಯಾರಂಟಿ ಅಂತ ಹೇಳಕ್ ಬಯಸ್ತಾ ಇದೀವಿ. ಬಡವರ ಬಗ್ಗೆ ಕಾಳಜಿ ಇದ್ದಿದ್ದಕ್ಕೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರಿಗೆ ನಾನು ವಸತಿ ಮಂತ್ರಿ ಆದ್ಮೇಲೆ ನಾನು ಮುಖ್ಯಮಂತ್ರಿ ಗಮನ ತಂದೆ. ಸರ್, 10 ವರ್ಷದಿಂದ ಬಡವರಿಗೆ ಒಂದು ಮನೆ ಕೊಡಕ್ ಸಾಧ್ಯ ಆಗಿಲ್ಲ. ಜನ ಬೀದಿ ಇರ್ತಾರೆ, ದಯಮಾಡಿ ಅವ್ರ ಮನೆಯನ್ನ ಫ್ರೀಯಾಗಿ ನಾವು ಕಟ್ಕೊಡ್ಬೇಕಂತ ನಾನು ಮನವಿ ಮಾಡ್ಕೊಂಡೆ. ಮನೆಗಳು ಕಟ್ಟಬೇಕಾದ್ರೆ ಒಂದು ಮನೆ ಕಟ್ಟಬೇಕಾದ್ರೆ 7 ಲಕ್ಷ ಆಗ್ತದೆ. ಕೇಂದ್ರ ಸರ್ಕಾರದಿಂದ 1.5 ಲಕ್ಷ ಕೊಡ್ತಾರೆ, ರಾಜ್ಯ ಸರ್ಕಾರದಿಂದ 1,20,000 ಕೊಡ್ತಾರೆ. ಅಂದ್ರೆ ಅವರೇ ತಗೊಂಡ್ರೆ ನೀವು 3 ಲಕ್ಷ ಆಗ್ತದೆ. 7 ಲಕ್ಷದಲ್ಲಿ 3 ಲಕ್ಷ ಹೋದ್ರೆ 4.5 ಲಕ್ಷ ಬಡವರು ಕೊಡ್ಬೇಕಾಗ್ತದೆ. ಬಡವರು ಎಲ್ಲಿಂದ ಕೊಡೋಕ್ ಸಾಧ್ಯ? ಟೋಟಲ್ ಒಟ್ಟಾಗಿ 7,400 ಕೋಟಿ ಬಡವರು ಕೊಡ್ಬೇಕಾಗಿತ್ತು, ಕೊಟ್ಟಿದ್ದು ಬರೋ 300 ಕೋಟಿ. ಆ ಕಾರಣಕ್ಕೆ ಮನೆ ಮುಖ್ಯಮಂತ್ರಿಗಳು ಗಮನ ತಂದು 4 ಜನ ಬೀದಿಯಲ್ಲಿದ್ದಾರೆ. ದಯಮಾಡಿ ಸರ್ಕಾರ ವತಿಯಿಂದಾನೆ ಇವರು ಮನೆಗಳು ಕಟ್ಕೊಡ್ಬೇಕಂತ ನಾನು ಮನೆ ಮುಖ್ಯಮಂತ್ರಿ ಗಮನಕ್ಕೆ ತಂದಿದ್ದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಒಪ್ಕೊಂಡು 500 ಕೋಟಿಯನ್ನ ಬಿಡುಗಡೆ ಮಾಡಿ ಜನವರಿ 2ನೇ ತಾರೀಕಿಗೆ 36,789 ಮನೆಗಳು ಕೊಟ್ಟಿದ್ದೀವಿ. ದಯಮಾಡಿ ಈಗ ಅರ್ಥ ಮಾಡ್ಕೊಳ್ಬೇಕು. ಕಾಂಗ್ರೆಸ್ ಸರ್ಕಾರ ಇರೋದೇ ಬರೋದಲ್ಲ. ಹಾಗಾಗಿ ಆ ಹಿನ್ನೆಲೆಯಲ್ಲಿ ನಾನು ಈ ದೊಡ್ಡ ಮಟ್ಟದಲ್ಲಿ ತಾವೆಲ್ಲ ಬಂದಿದ್ದೀರಾ. ತಾವೆಲ್ಲ 7ನೇ ತಾರೀಕು ನಮ್ಮ ಪಕ್ಷದ ಅಭ್ಯರ್ಥಿ ತುಕಾರಾಮ್ ಅವ್ರನ್ನೇ ಹೆಚ್ಚಿನ ಮತ ಗೆಲ್ಸ್ಕೊಂಡು ಬರ್ತಾರೆ ನನ್ನ ವಿಶ್ವಾಸ ಇಟ್ಕೊಂಡು ನನ್ನ ಮಾತು ಮುಗಿಸ್ತೀನಿ. ಜೈ ಕರ್ನಾಟಕ, ಜೈ ಕಾಂಗ್ರೆಸ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.